ಒಂದು ಸಣ್ಣ ಪುಟ್ಟ ಲೋಪದೋಷ, ಏನೊಂದು ಇನ್ಕಮ್ ಸರ್ಟಿಫಿಕೇಟ್ ತಪ್ಪಾಗಿ ಕೊಟ್ಟಿದ್ವಿ, ಅಣ್ಣ ತಮ್ಮದಿರದೆಲ್ಲರೂ 50,000 60,000 1 ಲಕ್ಷ ಆದಾಯ ಇದೆ ಅಂತ ಅಂದ್ಬಿಟ್ಟು ಅದನ್ನ ಆದಾಯ ಜಾಸ್ತಿ ಕೊಟ್ಟಿರೋದ್ರಿಂದ ಅವಾಗೆಲ್ಲ ಒಂದು ಏನೊಂದು ಸೀಲಿಂಗ್ ಲಿಮಿಟ್ ವಾರ್ಷಿಕವಾಗಿ, ಆದ್ರೆ ನಾವು ಎಷ್ಟೇ ಕೊಟ್ಟಿದ್ರೆ ನಮ್ಗೆ ಎಂಡಾಸ್ಮೆಂಟ್ ಕೊಟ್ಟು ನೌಕರಿ ಕೊಡಕ್ ಬರಲ್ಲ ಅಂತಂದು ಮತ್ತೆ ಅದನ್ನ ರಿವ್ಯೂ ಮಾಡಿಸಿ ಬೋರ್ಡಲ್ಲಿ ಅದನ್ನೆಲ್ಲ ಇಡಿಸಿ ಮತ್ತೆ ಆ ನೌಕರಿ ಕೊಡಿಸಲು ನಮ್ಮ ತಾಯಿ ತುಂಬಾ ಕಷ್ಟಪಟ್ಟು ಇವತ್ತು ದಿವಸ ಒಂದು ನೌಕರಿ ಕೊಡಿಸಿ ಇವತ್ತು ನನಗೆ ಆಗಿರುವಂತ ಅನುಭವ, ನನಗೆ ಆಗಿರುವಂತ ನೋವುಗಳು ಅದೆಲ್ಲ ನೆನೆಸ್ಕೊಂಡು ಇವತ್ತು ಅನುಕಂಪದ ಆದಾಗಿರುವಂತ ನಮ್ಮ ನೌಕರರ ಮಕ್ಕಳಿಗೆ ಮತ್ತೆ ಅವರ ಒಂದು ಕುಟುಂಬಸ್ಥರಿಗೆ ಉದ್ಯೋಗ ಕೊಡಿಸ್ಬೇಕು ಇಮಿಡಿಯೇಟ್ ಆಗಿ ಅಂತ ಒಂದು ಹೋರಾಟದಲ್ಲಿ ನನ್ನ ಉಪಾಯ ಭಾಗದಲ್ಲಿ ಸಾಕಷ್ಟು ನಮ್ಮ ಎಂಪ್ಲಾಯ್ಸ್ ಅಂತಂದ್ರೆ ಇಮಿಡಿಯೇಟ್ ಆಗಿ ಯಾವುದೇ ಒಂದು ಲೋಪದೋಷ ಇದ್ದಂಗೆ, ಯಾವುದೇ ಒಂದು ಅವರು ಹಣ ಖರ್ಚು ಮಾಡದಂಗೆ ಅವರಿಗೆ ಒಂದು ನೌಕರಿ ಕೊಡುವಂಥದ್ದು ಮತ್ತೆ ಪೆನ್ಷನ್ ಸೆಟ್ಲ್ ಮಾಡುವಂತ ವಿಚಾರದಲ್ಲಿ ಬದ್ಧರಾಗಿ ಕೆಲಸ ಮಾಡ್ಕೊಳ್ತಾ ಬಂದೆ. ಯಾರು ಇವತ್ತು ದಿವಸ ಬಾಟಮ್ ಲೆವೆಲ್ ಕೆಲಸ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ಎಲ್ಲಾ ರೀತಿಯಾದಂತ ಅವಕಾಶ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಪ್ರೈಮರಿ ಕಮಿಟಿ ಮತ್ತೆ ಸೆಂಟ್ರಲ್ ಕಮಿಟಿ ಎಲ್ಲಾ ರೀತಿಯಲ್ಲೂ ಸಹ ನಾನು ಇವತ್ತು ಬಂದಂತವ್ರು. ನಾನು ಸಹ ಭಗವಂತನೆಲ್ಲ ಕೇಳ್ಕೊಂತಿದ್ದೆ, ಭಗವಂತ ನಾನು ಒಳ್ಳೆ ಹೆಸರು ಮಾಡಬೇಕು, ಒಳ್ಳೆ ಜನರ ಒಂದು ಪ್ರೀತಿ ಮಾಡಬೇಕು, ಜನರಿಗೆ ಒಂದು ಒಳ್ಳೆ ಸೇವೆ ಮಾಡಬೇಕು ಅಂತ. ಆ ಭಗವಂತನ ಯಾವ ರೀತಿ ನಾನು ಕೇಳ್ದಂಗೆಲ್ಲ ಆ ಭಗವಂತ ದೇವರು ನನಗೆ ಆಶೀರ್ವಾದ ಮಾಡಿ ಇವತ್ತು ಅವನ ಕೆಲಸ ಕಾರ್ಯಗಳನ್ನ ಮಾಡುವಂತ ನಿಟ್ಟಿದೆ. ಉದಾಹರಣೆಗೆ ನಾನು ನಮ್ಮ ಶಿವರಾಮ್ ಅವರನ್ನು ನೆನಪು ಮಾಡ್ಕೊಂಡು ಬಲರಾಮ್ ಅವರು ಯೂನಿಯನ್ ಇಂದ